ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ಸಾಕಷ್ಟು ಜನಕ್ಕೆ ತಿರುಮಲದಲ್ಲಿ ಉಚಿತವಾದ ಆನ್ಲೈನ್ ದರ್ಶನದ ಟಿಕೆಟ್ನ ಆನ್ಲೈನಲ್ಲೇ ರಿಲೀಸ್ ಮಾಡ್ತಾರೆ. ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿ ಇಲ್ಲ. ಇನ್ನು ಅದ್ರ ಜೊತೆಗೆ ಸಾಕಷ್ಟು ಜನಕ್ಕೆ ಮೊದಲನೇ ಬಾಗಿಲಿನಿಂದ ದೇವರನ್ನ ಕೂಡ ದರ್ಶನ ಮಾಡ್ಕೋಬೇಕು ಅಂತ ಆಸೆ ಇರುತ್ತೆ. ಅವರಿಗಾಗಿ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿರುಮಲದಲ್ಲಿರುವ ಉಚಿತ ದರ್ಶನದ ಬಗ್ಗೆ ಮಾಹಿತಿ, ಅದೇ ರೀತಿ ಫಸ್ಟ್ ಡೋರ್ ದರ್ಶನದ ಬಗ್ಗೆ ಮಾಹಿತಿನ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡ್ದಲೆ ಕಂಪ್ಲೀಟ್ ಆಗಿ ನೋಡಿ. TTD ಅವರು ಈಗಾಗಲೇ ನಮಗೆ ತಿರುಮಲದ ನವೆಂಬರ್ ತಿಂಗಳ ದರ್ಶನದ ಟಿಕೆಟ್ಸ್ನ ಆನ್ಲೈನಲ್ಲಿ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ. ಈಗಾಗಲೇ ನಮಗೆ ಫಸ್ಟ್ ಡೋರ್ ದರ್ಶನ ಅಂದರೆ ಲಕ್ಕಿ ಡಿಪ್ ಟಿಕೆಟ್ಸ್ನ ರಿಲೀಸ್ ಮಾಡಿದರು. ಅದಾದಮೇಲೆ ನಮಗೆ ಆರ್ಜಿತ ಸೇವೆಗಳನ್ನ ರಿಲೀಸ್ ಮಾಡಿದರು. ಈಗ ನಮಗೆ ಅಂಗಪ್ರದಕ್ಷಿಣ, ಸೀನಿಯರ್ ಸಿಟಿಸನ್ ಮತ್ತು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೂಡ ನವೆಂಬರ್ ತಿಂಗಳಿಗೆ ರಿಲೀಸ್ ಮಾಡ್ತಿದ್ದಾರೆ. ಮೊದಲಿಗೆ ನಾವು ಅಂಗಪ್ರದಕ್ಷಿಣ ಸೇವೆ ಬಗ್ಗೆ ನೋಡೋಣಂತೆ. ಅಂಗಪ್ರದಕ್ಷಿಣ ಅಂದರೆ ತಿರುಮಲದಲ್ಲಿ ಉರುಳು ಸೇವೆ ಅಂತ ಅರ್ಥ. ನೀವು ತಿರುಮಲದಲ್ಲಿ ದೇವರ ದರ್ಶನಕ್ಕೆ ಹೋದಾಗ ನಿಮಗೆ ವೆಂಡಿ ಬಾಗಿಲು ಅಂತ ಗೊತ್ತಿರುತ್ತೆ, ಅಥವಾ ಬೆಳ್ಳಿ ಬಾಗಿಲು, ಅದರ ಸುತ್ತ ಅಂದರೆ ಗರ್ಭಗುಡಿಯ ಸುತ್ತ ನಾವು ಒಂದು ಸುತ್ತು ಉರುಳು ಸೇವೆ ಮಾಡಬೇಕು. ಅದನ್ನೇ ಅಂಗಪ್ರದಕ್ಷಿಣ ಸೇವೆ ಅಂತ ಕರೀತಾರೆ. ಈ ಒಂದು ಸೇವೆ ಟಿಕೆಟ್ಸ್ ನಮಗೆ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿಲ್ಲ. ಫ್ರೀಯಾಗಿ ಈ ಟಿಕೆಟ್ಸ್ನ ನೀವು ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಮಗೆ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇಲ್ಲದ ಕಾರಣ ಕೇವಲ ರಿಲೀಸ್ ಆದ 2 ಅಥವಾ 3 ನಿಮಿಷದಲ್ಲಿ ಎಲ್ಲ ಟಿಕೆಟ್ಸ್ ಕೂಡ ಕಂಪ್ಲೀಟ್ ಆಗಿ ಬುಕ್ ಆಗಿಬಿಡುತ್ತೆ. ಆದ್ರಿಂದ ಆದಷ್ಟು ನೀವು ಒಂದು ಫೋನ್ ನಂಬರಿಂದ ಒಂದು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆಗ ಈಸಿಯಾಗಿ ನಿಮಗೆ ಟಿಕೆಟ್ಸ್ ಬುಕ್ ಆಗುತ್ತೆ. ಇನ್ನು ಈ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ನಮಗೆ ದಿನಕ್ಕೆ 750 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ. ಮತ್ತು ಶುಕ್ರವಾರದೊತ್ತು ನಮಗೆ ರಿಲೀಸ್ ಮಾಡೋದಿಲ್ಲ, ಯಾಕೆಂದರೆ ಶುಕ್ರವಾರದೊತ್ತು ತಿರುಮಲದಲ್ಲಿ ಅಭಿಷೇಕ ಸೇವೆ ಇರುತ್ತೆ. ಆದ್ರಿಂದ ಶುಕ್ರವಾರ ನಮಗೆ ಅಂಗಪ್ರದಕ್ಷಿಣಾ ಸೇವೆ ಟಿಕೆಟ್ಸ್ನ ರಿಲೀಸ್ ಮಾಡೋದಿಲ್ಲ. ಇನ್ನು ಯಾರೆಲ್ಲ ನೀವು ಅಂಗಪ್ರದಕ್ಷಿಣಾ ಸೇವೆ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ದರ್ಶನದ ಎಂಟ್ರಿ ಪಾಯಿಂಟ್ ಬಂದ್ಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ಇರುತ್ತೆ. ನೀವು ಬೆಳಗಿನ ಜಾವ 1:30 ಅಥವಾ 2 ಗಂಟೆಗೆ ರಿಪೋರ್ಟಿಂಗ್ ಟೈಮ್ ಇರುತ್ತೆ. ಬೆಳಗಿನ ಜಾವನೇ ನೀವು ಹೋಗ್ಬಿಟ್ಟು ರಿಪೋರ್ಟ್ ಮಾಡಬೇಕು. ಮೊದಲಿಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಟಿಕೆಟ್ಸ್ನ ಚೆಕ್ ಮಾಡಿ ನಿಮಗೆ ಕಂಪಾರ್ಟ್ಮೆಂಟಲ್ಲಿ ಕೂರಿಸ್ತಾರೆ. ಅದಾದ ನಂತರ ಮೊದಲಿಗೆ ಮಹಿಳೆಯರನ್ನ ಉರುಳು ಸೇವೆ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಅದಾದ ನಂತರ ಪುರುಷರನ್ನ ಉರುಳು ಸೇವೆ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಇದಾದಮೇಲೆ ನಿಮಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ನಿಮಗೆ ದರ್ಶನ ಆಗಲಿಕ್ಕೆ 1 ರಿಂದ 2 ಅವರ್ ಸಮಯ ಆದರೂ ಹಿಡಿಯುತ್ತೆ. ನೀವು 1:30 ಹೋದರೆ ನೀವು 4 ಗಂಟೆ ಒಳಗೆ ಹೊರಗೆ ಬರ್ತೀರಾ ದರ್ಶನ ಮುಗಿಸ್ಕೊಂಡು. ಇನ್ನು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ಸ್ ಬೇಡ, ನೀವು ಅವ್ರನ್ನ ಉಚಿತವಾಗಿ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇನ್ನು ಇದಾದ ನಂತರ ನೆಕ್ಸ್ಟ್ ನಮಗೆ ರಿಲೀಸ್ ಮಾಡೋದೇನೆ ನವೆಂಬರ್ ತಿಂಗಳ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಅಂತ. ಇಲ್ಲಿ ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ. ಈ ಟ್ರಸ್ಟ್ಗೆ ನಾವು 10,000 ರೂಪಾಯಿ ಡೊನೇಟ್ ಮಾಡುವ ಮುಖಾಂತರ 500 ರೂಪಾಯಿ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಸೊ ಟೋಟಲ್ ಆಗಿ ಒಬ್ಬರಿಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 10,500 ರೂಪಾಯಿ ಆಗಿರುತ್ತೆ. ಈ ಒಂದು ಟಿಕೆಟ್ಸ್ ನೀವೇನಾದರೂ ತಗೊಂಡ್ರೆ ನೀವು ದೇವರನ್ನ ಮೊದಲನೇ ಬಾಗಿಲಿನಿಂದ ಅಂದರೆ ಕುಲಶೇಖರ ಪಡಿಯಿಂದ ದೇವರನ್ನ ದರ್ಶನ ಮಾಡ್ಕೊಳ್ಳುವ ಒಂದು ಸುವರ್ಣ ಅವಕಾಶನ ಪಡಿತೀರಾ. ನಿಮಗೇನಾದರೂ ಈಗ ಲಕ್ಕಿ ಡಿಪ್ಪಲ್ಲಿ ನೀವು ಸೆಲೆಕ್ಟ್ ಆಗಿಲ್ಲ, ಯಾವುದೇ ರೀತಿಯ ಸೇವೆಗಳಲ್ಲಿ ನಿಮ್ಮ ಹೆಸರು ಬಂದಿಲ್ಲ, ನೀವು ಮೊದಲನೇ ಬಾಗಿಲಿನಿಂದ ದೇವರನ್ನ ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಆರಾಮಾಗಿ ಈ ಒಂದು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಒಬ್ಬರಿಗೆ ಟಿಕೆಟ್ ಕಾಸ್ಟ್ ಬಂದ್ಬಿಟ್ಟು 10,500 ರೂಪಾಯಿ ಆಗಿರುತ್ತೆ. ಈಗ ಪ್ರಸ್ತುತ ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾನ ನಮಗೆ ಆಗಸ್ಟ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಇದನ್ನು ನಾವು TTD ಅವರ ಹಳೆ ವೆಬ್ಸೈಟ್ ಆದ tirupati.balaji.ap.gov.in ಈ ಒಂದು ವೆಬ್ಸೈಟಲ್ಲಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಈ ಟಿಕೆಟ್ಸ್ನ ನೀವು ಬುಕ್ ಮಾಡ್ಕೊಳ್ಳೋವಾಗ ನೀವು ಅಡ್ವಾನ್ಸ್ ಬುಕಿಂಗ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಡೊನೇಷನ್ ಅಮೌಂಟ್ ಪ್ಲಸ್ ದರ್ಶನದ ಅಮೌಂಟ್ ಎರಡೂ ಕೂಡ ಒಟ್ಟಿಗೆ ಪೇ ಮಾಡಬೇಕು. ಅದ್ರ ಜೊತೆಗೆ ನಿಮ್ಗೇನಾದರೂ ರೂಮ್ಸ್ ಬೇಕು ಅಂದರೂ ಕೂಡ ಆನ್ಲೈನಲ್ಲೇ ರಿಲೀಸ್ ಮಾಡ್ತಾರೆ. ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋವಾಗ ಅಕಾಮಡೇಷನ್ ಬೇಕು ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಇದರ ಕಾಸ್ಟ್ 1000 ರೂಪೀಸ್ ಆಗಿರುತ್ತೆ. ಸೊ ಇದನ್ನು ಕೂಡ ನೀವು ಅಮೌಂಟ್ನ ಪೇ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನಿಮ್ಮ ಒಂದು ರಿಪೋರ್ಟಿಂಗ್ ಲೊಕೇಶನ್ ಬಂದುಬಿಟ್ಟು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗಬೇಕು. ಸಂಜೆ 4 ಗಂಟೆಗೆ ನೀವು ದರ್ಶನಕ್ಕೆ ಹೋಗಬೇಕಾಗಿರುತ್ತೆ. ಇನ್ನು ಇದಾದ ನಂತರ ನಮಗೆ ನೆಕ್ಸ್ಟ್ ರಿಲೀಸ್ ಮಾಡೋದೇ ಸೀನಿಯರ್ ಸಿಟಿಸನ್ ದರ್ಶನದ ಟಿಕೆಟ್ಸು. ಇದರಲ್ಲಿ ನಮಗೆ 3 ಕೋಟಾದಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಸೀನಿಯರ್ ಸಿಟಿಸನ್ ಕೋಟಾ, ಒಂದು ಮೆಡಿಕಲ್ ಕೇಸಸ್, ಇನ್ನೊಂದು ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ. ಈ 3 ಕೋಟಾದಲ್ಲಿ ಯಾವುದೇ ಕೋಟಾದಲ್ಲಿ ನೀವು
ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ ಉಚಿತವಾಗಿರುತ್ತೆ. ಮೊದಲಿಗೆ ನೀವೇನಾದರೂ 65 ವರ್ಷದ ಮೇಲ್ಪಟ್ಟಿನವರಾಗಿದ್ದರೆ ನೀವು ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕೆ ನಿಮ್ಮ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಆ ಫೈಲ್ ಸೈಜ್ ಬಂದುಬಿಟ್ಟು 1 MB ಗಿಂತ ಕೆಳಗಿರಬೇಕು. ನೀವು ಅದನ್ನು PDF ಥರ ಮಾಡಿಟ್ಕೊಂಡು ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋವಾಗ ನೀವು ಫೈಲ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೆಡಿಕಲ್ ಕೇಸಸ್. ನಿಮಗೆ ಏನಾದರೂ ಕಿಡ್ನಿ ಡಯಾಲಿಸಿಸು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಓಪನ್ ಹಾರ್ಟ್ ಸರ್ಜರಿ ಈ ರೀತಿಯ ಏನಾದರೂ ಮೆಡಿಕಲ್ ರೀಸನ್ ಇದ್ದರೆ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಸರ್ಜನ್ ಅಥವಾ ನಿಮ್ಮ ಸ್ಪೆಷಲಿಸ್ಟಿಂದ ಮೆಡಿಕಲ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಮೂರನೇ ಕೋಟಾ ಬಂದುಬಿಟ್ಟು ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಅಂತ. ಇದಕ್ಕೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ನಿಮಗೆ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಮತ್ತು ನಿಮ್ಮ ಡಿಸೆಬಿಲಿಟಿ ಬಂದುಬಿಟ್ಟು 20% ಜಾಸ್ತಿ ಇರಬೇಕು, ಆಗಷ್ಟೇ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇನ್ನು ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ನೀವು ಕೇವಲ ನಿಮ್ಮ ವೈಫ್ನ ಮಾತ್ರ ಕರ್ಕೊಂಡು ಹೋಗುವ ಆಪ್ಷನ್ ಇರುತ್ತೆ. ಅಕೊಮಡೇಟ್ ವಿತ್ ಸ್ಪೌಸ್ ಅಂತ ಇರುತ್ತೆ. ನಿಮಗೆ ಬೇಕಿದ್ರೆ ಅವ್ರದ್ದು ಕೂಡ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ನೀವು ಅವ್ರನ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದು. ನಿಮ್ಮ ರಿಲೇಟಿವ್ಸ್ನಾಗಿರ್ಬೋದು, ಮಕ್ಕಳನ್ನಾಗಿರ್ಬೋದು, ಯಾರನ್ನೂ ಕೂಡ ಜೊತೆಗೆ ಅಲೋ ಮಾಡೋದಿಲ್ಲ. ಇನ್ನು ಮೆಡಿಕಲ್ ಕೇಸಸ್ ಮತ್ತು ಫಿಸಿಕಲಿ ಡಿಸೇಬಲ್ಡ್ ಕೋಟಾಲ್ಲೂ ಕೂಡ ಕೇವಲ ನಿಮ್ಮ ಸ್ಪೌಸ್ನ ಕರ್ಕೊಂಡು ಹೋಗುವ ಆಪ್ಷನ್ ಇರುತ್ತೆ. ನಿಮ್ಮ ಹಸ್ಬೆಂಡ್ ಅಥವಾ ವೈಫ್ನ ಕರ್ಕೊಂಡು ಹೋಗ್ಬೋದಾಗಿರುತ್ತೆ. ಇದರಲ್ಲೂ ನಿಮ್ಮ ರಿಲೇಟಿವ್ಸ್ನಾಗಿರ್ಬೋದು, ಮಕ್ಕಳನ್ನ ಯಾರನ್ನೂ ಕೂಡ ಅಲೋ ಮಾಡೋದಿಲ್ಲ. TTD ಹೆಲ್ಪರ್ಸೇ ಇರ್ತಾರೆ. ಸೊ ಅವರೇ ನಿಮಗೆ ದರ್ಶನಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ. ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಸೀನಿಯರ್ ಸಿಟಿಸನ್ ಕೋಟಾ, ಫಿಸಿಕಲಿ ಡಿಸೇಬಲ್ಡ್ ಮತ್ತು ಮೆಡಿಕಲ್ ಕೇಸಸ್ ಕೋಟಾ ಈ ಮೂರದ್ದು ಟಿಕೆಟ್ಸ್ನ ನಮಗೆ ಆಗಸ್ಟ್ 24ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸು, ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanam.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ, ಅದನ್ನು ನೀವು ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ್ಮೇಲೆ ಲಾಗಿನ್. ಈಗ ಮೊದಲಿಗೆ ನಾವು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಅಂಗಪ್ರದಕ್ಷಿಣಂ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಈಗ ನಾವು ಆನ್ಲೈನ್ ಸರ್ವಿಸಸಲ್ಲಿ ಅಂಗಪ್ರದಕ್ಷಿಣಂ ಅಂತ ಸೆಲೆಕ್ಟ್ ಮಾಡ್ಕೋಬಹುದಾಗಿರುತ್ತೆ. ಇಲ್ಲ ಅಂದ್ರೆ ನಾವು ಕೆಳಗಡೆ ಬಂದರೆ ಪಿಲ್ಗ್ರಿಮ್ ಸರ್ವಿಸಸಲ್ಲೂ ಕೂಡ ನಮ್ಗೆ ಅದೇ ರೀತಿಯ ಸರ್ವಿಸಸ್ ಕಾಣುತ್ತೆ. ಇಲ್ಲಿ ನಾನು ಅಂಗಪ್ರದಕ್ಷಿಣಂ ಅಂತ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಅಂಗಪ್ರದಕ್ಷಿಣಾ ಪೇಜ್ ಓಪನ್ ಆಗುತ್ತೆ. ಇದು ಓಪನ್ ಆದ ನಂತರ ಈಗ ಪ್ರಸ್ತುತ ನಮಗೆ ನವೆಂಬರ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ಎಕ್ಸಾಕ್ಟ್ 10 ಗಂಟೆಗೆ ಕರೆಕ್ಟಾಗಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಾವು ನವೆಂಬರ್ ತಿಂಗಳಲ್ಲಿ ಎಲ್ಲ ಡೇಟ್ಗೂ ಕೂಡ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಂಬರ್ ಆಫ್ ಟಿಕೆಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಕೊಡಬೇಕಾಗಿರುತ್ತೆ. ಕಂಟಿನ್ಯೂ ಕೊಟ್ಮೇಲೆ ನಿಮಗೆ ಜನರಲ್ ಡೀಟೇಲ್ಸ್ ಮತ್ತು ಪಿಲ್ಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಜನರಲ್ ಡೀಟೇಲ್ಸಲ್ಲಿ ನೀವು ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟು, ಕಂಟ್ರಿ, ಪಿನ್ ಕೋಡ್, ನಿಮ್ಮ ಪರ್ಸನಲ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಅದಾದ ನಂತರ ಪಿಲ್ಗ್ರಿಮ್ ಡೀಟೇಲ್ಸಲ್ಲಿ ನಿಮ್ಮ ಹೆಸರು, ಏಜು ಮತ್ತು ಆಧಾರ್ ಕಾರ್ಡ್ ನಂಬರ್ನ ಪ್ರಾಪರಾಗಿ ಎಂಟರ್ ಮಾಡಿ. ಆದಷ್ಟು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಒಂದು ಫೋನ್ ನಂಬರಿಂದ ಲಾಗಿನ್ ಆದರೆ ಒಬ್ಬರಿಗೆ ಮಾತ್ರ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಯಾಕೆಂದರೆ ಇದು ರಿಲೀಸ್ ಆದ ಕೇವಲ 2 ಅಥವಾ 3 ನಿಮಿಷದಲ್ಲಿ ಎಲ್ಲ ಬುಕ್ ಆಗಿಬಿಡುತ್ತೆ. ಸೊ ಒಂದ್ಸರಿ ನೀವು ಡೀಟೇಲ್ಸ್ನ ಎಂಟರ್ ಮಾಡಿದ್ಮೇಲೆ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಬುಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಇರೋದಿಲ್ಲ. ಸೊ ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಿದ್ರೆ ನೀವು ಈಸಿಯಾಗಿ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಅದಾದ ನಂತರ ನೆಕ್ಸ್ಟ್ ನೀವು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಂದ್ರೆ ಅದಕ್ಕೂ ಕೂಡ ಆನ್ಲೈನ್ ಸರ್ವಿಸಸಲ್ಲಿ ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈ ಆಪ್ಷನ್ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ಸೀನಿಯರ್ ಸಿಟಿಸನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೊದಲಿಗೆ ಸೇವಾ ಸ್ಲಾಟ್ಸ್ ಅಂತ ಇರುತ್ತೆ, ಕ್ಯಾಟಗರಿ ಅಂತ ಇರುತ್ತೆ ನೋಡಿ. 3 ಕ್ಯಾಟಗರಿಯಲ್ಲಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಒಂದು ಸೀನಿಯರ್ ಸಿಟಿಸನ್ನು, ಒಂದು ಮೆಡಿಕಲ್ ಕೇಸಸ್ಸು, ಇನ್ನೊಂದು ಡಿಫ್ರೆಂಟ್ಲಿ ಏಬಲ್ಡ್ ಅಂತ. ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಏಜ್ನ ಎಂಟರ್ ಮಾಡಬೇಕು. ಏಜ್ ಬಂದ್ಬಿಟ್ಟು 65 ಇಯರ್ಸ್ ಆ್ಯಂಡ್ ಅಬವ್ ಅವ್ರು ಮಾತ್ರ ಈ ಒಂದು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ನೀವೇನಾದರೂ ನಿಮ್ಮ ವೈಫ್ ಜೊತೆ ಹೋಗ್ತಿದ್ರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಸ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಅವ್ರ ಡೀಟೇಲ್ಸ್ನ ಕೂಡ ಎಂಟರ್ ಮಾಡಿ. ಮತ್ತು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಮೆಡಿಕಲ್ ಕೇಸಸ್ಗೆ ಬಂದರೆ ಮೆಡಿಕಲ್ ರೀಸನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಇದರಲ್ಲಿ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್, ಓಪನ್ ಹಾರ್ಟ್ ಸರ್ಜರಿ, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಈ ರೀತಿಯ ಯಾವುದಾದ್ರೂ ಮೆಡಿಕಲ್ ಕೇಸಸ್ ನಿಮಗಿದ್ರೆ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಇದರಲ್ಲೂ ಕೂಡ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ನ ಕರ್ಕೊಂಡು ಹೋಗಂಗಿದ್ರೆ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ.
ಇನ್ನು ಮೂರನೇ ಕೋಟ ಬಂದ್ಬಿಟ್ಟು ಡಿಫ್ರೆಂಟ್ಲಿ ಏಬಲ್ಡ್ ಅಂತ. ಇದರಲ್ಲಿ ಮೊದಲಿಗೆ ನಿಮ್ಮ ಡಿಸೆಬಿಲಿಟಿನ ಎಂಟರ್ ಮಾಡಿ, ಆಮೇಲೆ ಪರ್ಸೆಂಟೇಜ್ನ ಎಂಟರ್ ಮಾಡಿ, ಮತ್ತೆ ನಿಮ್ಮ ವೈಫ್ ಆರ್ ಹಸ್ಬೆಂಡ್ ಜೊತೆಗೆ ಹೋಗ್ತಿದ್ರೆ ಅಕಂಪನಿ ವಿತ್ ಸ್ಪೌಸ್ ಎಸ್ ಅಂತ ಕೊಡಿ. ಇಲ್ಲಿ ನಿಮ್ಮ ಡಿಸೆಬಿಲಿಟಿ ಪರ್ಸೆಂಟೇಜ್ ಕೂಡ ಮಿನಿಮಮ್ 21% ಜಾಸ್ತಿ ಇರಬೇಕಾಗಿರುತ್ತೆ. ಆಗಷ್ಟೇ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನೀವು ನಿಮ್ಮ ಸರ್ಟಿಫಿಕೇಟ್ನ ಕೂಡ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇದನ್ನು ಕೂಡ ಈಗ ನಮಗೆ ಪ್ರಸ್ತುತ ನವೆಂಬರ್ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ನ ರಿಲೀಸ್ ಮಾಡ್ತಿರೋದು. ಮಧ್ಯಾಹ್ನ 3 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ನವೆಂಬರ್ ತಿಂಗಳ ಕಂಪ್ಲೀಟ್ ಕೋಟಾ ರಿಲೀಸ್ ಆಗುತ್ತೆ. ನಾವು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಟ್ಬಿಟ್ಟು ನಮ್ಮ ಡೀಟೇಲ್ಸ್ ಎಂಟರ್ ಮಾಡಿ, ನೀವು ಸೀನಿಯರ್ ಸಿಟಿಸನ್ ಆದರೆ ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಿ, ಅದೇ ಮೆಡಿಕಲ್ ಆದರೆ ಮೆಡಿಕಲ್ ಸರ್ಟಿಫಿಕೇಟು, ಫಿಸಿಕಲಿ ಡಿಸೇಬಲ್ಡ್ ಕೋಟಾ ಆದರೆ ನಿಮ್ಮ ಡಿಸೆಬಿಲಿಟಿ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಇದನ್ನು ಅಪ್ಲೋಡ್ ಮಾಡಿಬಿಟ್ಟು ನೀವು ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ಈ ರೀತಿಯಾಗಿ ನೀವು ಸೀನಿಯರ್ ಸಿಟಿಸನ್ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇದು ಕೂಡ ಫ್ರೀ ಟಿಕೆಟ್ಸ್ ಆದ ಕಾರಣ ನೀವು ಯಾವುದೇ ರೀತಿಯ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ಇನ್ನು ಅದಾದ ನಂತರ ನಮಗೆ ಬೆಳಗ್ಗೆ 11 ಗಂಟೆಗೆ ಕರೆಕ್ಟಾಗಿ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಕೂಡ ರಿಲೀಸ್ ಮಾಡ್ತಾರೆ. ಇದು ತುಂಬ ಜನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ಕೇಳ್ತಿರ್ತೀರ. ಆನ್ಲೈನ್ ಸರ್ವಿಸಸ್ಸಲ್ಲಿ ಶ್ರೀವಾಣಿ ಆ್ಯಂಡ್ ಅದರ್ ಟ್ರಸ್ಟ್ ಡೊನೇಷನ್ಸ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣ ಇದು ಆಟೋಮೆಟಿಕ್ ನಮಗೆ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. tirupati.balaji.ap.gov.in ಅಂತ. ಈ ವೆಬ್ಸೈಟಲ್ಲಿ ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಅಂದರೆ ಮೊದಲಿಗೆ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ನ್ಯೂ ಯೂಸರ್ ಸೈನ್ ಅಪ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಂಡಿವಿಜುವಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಹೆಸರು, ಫೋನ್ ನಂಬರು, ಡೇಟ್ ಆಫ್ ಬರ್ತು, ಜೆಂಡರು, ಅಡ್ರೆಸ್ಸು, ಮತ್ತು ಫೋಟೋ ಐ ಡಿ ಪ್ರೂಫು, ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ನ ಕೊಟ್ಬಿಟ್ಟು ನಿಮ್ಮ ಒಂದು ಅಕೌಂಟ್ನ ಇಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ. ಒಮ್ಮೆ ನಿಮ್ಮ ಅಕೌಂಟ್ ಕ್ರಿಯೇಟ್ ಆದ ನಂತರ ನೀವು ಮತ್ತೆ ಬ್ಯಾಕ್ ಬಂದುಬಿಟ್ಟು ಈ ವೆಬ್ಸೈಟಲ್ಲಿ ನಿಮ್ಮ ಲಾಗಿನ್ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಬೇಕಾಗಿರುತ್ತೆ. ಈಗ ನಾವು ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ವೆಬ್ಸೈಟ್ಗೆ ಲಾಗಿನ್ ಆಗೋಣಂತೆ. ಈಗ ನಾವು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀವಿ. ಒಮ್ಮೆ ಲಾಗಿನ್ ಆದ ನಂತರ ನೀವು 11 ಗಂಟೆಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ನೀವು 10:15 ಅಥವಾ 10:45 ಅಷ್ಟೊತ್ತಿಗೆ ಈ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗಿರುತ್ತೆ. ಲಾಗಿನ್ ಆಗಿ ಓಪನ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಕೆಲವೊಮ್ಮೆ ವೆಬ್ಸೈಟ್ ಓಪನ್ ಆಗೋದಿಲ್ಲ. ನೀವು ಜಸ್ಟ್ 5 ಮಿನಿಟ್ಸ್ 10 ಮಿನಿಟ್ಸ್ ಮುಂಚೆ ಟ್ರೈ ಮಾಡೋಕ್ಕೆ ಹೋದರೆ ಆದಷ್ಟು 15 ಮಿನಿಟ್ಸ್ ಮುಂಚೆ ವೆಬ್ಸೈಟ್ಗೆ ಲಾಗಿನ್ ಆಗಿರಿ. ಮತ್ತು ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿದ ನಂತರ ಇಲ್ಲಿ ನೀವು ಕಂಟಿನ್ಯೂ ಟು ಡೊನೇಟ್ ಅಂತ ಕೊಡಬೇಕು. ಇಲ್ಲಿ ನೀವು ಮಿನಿಮಮ್ 10,000 ಡೊನೇಟ್ ಮಾಡ್ಬೋದು ಒಬ್ಬರಿಗೆ ಬುಕ್ ಮಾಡ್ಕೊಳ್ಳೋದಾದರೆ. ಮ್ಯಾಕ್ಸಿಮಮ್ 99,000 ನೀವು 9 ಜನಕ್ಕೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನಾವೀಗ ಇಬ್ಬರಿಗೆ ಟಿಕೆಟ್ಸ್ ಬುಕ್ ಮಾಡೋದಾದರೆ 20,000 ಅಂತ ಎಂಟರ್ ಮಾಡಿಬಿಟ್ಟು ಈ ಎರಡೂ ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಅಂತ ಕೊಡ್ತೀವಿ. ಇಲ್ಲಿ ನಮಗೆ ಕರೆಂಟ್ ಬುಕ್ಕಿಂಗ್ ಆರ್ ಅಡ್ವಾನ್ಸ್ ಬುಕ್ಕಿಂಗ್ ಅಂತ 2 ಆಪ್ಷನ್ ಇರುತ್ತೆ. ನಾವು 3 ಮಂತ್ಸ್ ಮುಂಚೆ ಬುಕ್ ಮಾಡ್ಕೊಳ್ತಿರೋದ್ರಿಂದ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಅಡ್ವಾನ್ಸ್ ಬುಕ್ಕಿಂಗ್ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣ ನಮಗೆ ನೋಡಿ ಕನ್ಫರ್ಮೇಷನ್ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಐ ಹ್ಯಾವ್ ಅಗ್ರೀಡ್ ಟು ದ ಅಬವ್ ಕಂಡೀಷನ್ಸ್ ಅಂತ ಕೊಟ್ಬಿಟ್ಟು ಅಗ್ರೀಡ್ ಅಂತ ಕೊಡಿ. ಈಗ ಇಲ್ಲೇನು ಬ್ರೇಕ್ ದರ್ಶನನ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಯಾವ ಡೇಟಿಗೆ ಬೇಕು, ಈಗ ನವೆಂಬರ್ ತಿಂಗಳಿಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಾರೆ. ಈಗ ಪ್ರಸ್ತುತ ಕೋಟಾ ನಾಟ್ ರಿಲೀಸ್ ಅಂತ ತೋರಿಸ್ತಾ ಇದೆ ಅಲ್ಲ, ಎಕ್ಸಾಕ್ಟ್ 11 ಗಂಟೆಗೆ ನಮಗೆ ಕೋಟಾನ ರಿಲೀಸ್ ಮಾಡ್ತಾರೆ. ನಮ್ಗೆ ಯಾವ ಡೇಟ್ ಬೇಕು ಆ ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ಓಕೆ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೆಲೆಕ್ಟ್ ಮಾಡಿದ ನಂತರ ನಾವು ಅಕಾಮಡೇಷನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಈಗ ನಾವು ಯಾವುದೇ ಡೇಟ್ಗೂ ಕೂಡ ದರ್ಶನ ಸೆಲೆಕ್ಟ್ ಮಾಡ್ಕೊಂಡಿಲ್ಲ ಅಲ್ಲ, ಅದಕ್ಕೆ ಅಕಾಮಡೇಷನ್ ಎನೇಬಲ್ ಆಗಿಲ್ಲ. ಇಲ್ಲಿ ಒಮ್ಮೆ ನೀವು ಇವಾಗ ನವೆಂಬರ್ 5th ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಕಾಮಡೇಷನ್ ಕೂಡ ಎನೇಬಲ್ ಆಗಿರುತ್ತೆ. ನೀವು ಅಕಾಮಡೇಷನ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. 1000 ರೂಪೀಸ್ ರೂಮ್ನ ನೀವು ಇಲ್ಲಿ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಈಗ ಅಕಾಮಡೇಷನ್ನ ಕೂಡ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮ ಹೆಸರು, ಏಜು, ಜೆಂಡರು, ಐ ಡಿ ಪ್ರೂಫ್ ಟೈಪ್ ಅಂದರೆ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಅಂತ ಕೊಟ್ಟರೆ ನೀವು ಇಲ್ಲಿ ಟೋಟಲ್ ಅಮೌಂಟ್ ಬಂದುಬಿಟ್ಟು ನಮಗೆ ದರ್ಶನದ ಅಮೌಂಟ್ ಬಂದುಬಿಟ್ಟು 21,000 ಆಗಿರುತ್ತೆ. ಇಬ್ಬರಿಗೆ 20,000 ಡೊನೇಷನ್ ಮಾಡಿರ್ತೀವಿ. ಇನ್ನು 500 ರೂಪಾಯಿ ಕೊಟ್ಟು ನಾವು VIP ಬ್ರೇಕ್ ದರ್ಶನನ ಪಡಿಬೇಕು. ಸೊ ಟೋಟಲ್ ಆಗಿ 21,000 ಪ್ಲಸ್ ನೀವೇನಾದರೂ ಅಕಾಮಡೇಷನ್ ಸೆಲೆಕ್ಟ್ ಮಾಡಿದರೆ ಅದರದ್ದು 999 ರೂಪೀಸ್ ಆಗಿರುತ್ತೆ. ಸೊ ಟೋಟಲ್ ಆಗಿ ನಾವು 22,000 ಪೇ ಮಾಡಿಬಿಟ್ಟು ನಮ್ಮ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಈ ರೀತಿಯಾಗಿ ಅಡ್ವಾನ್ಸ್ ಬುಕ್ಕಿಂಗಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಮೊದಲಿಗೆ ನಾವು ಡೊನೇಷನ್ ಮಾಡುವ ಆಪ್ಷನ್ ಇತ್ತು. ಈಗ ನಾವು ಮುಂಚೆ ಡೊನೇಷನ್ ಮಾಡುವ ಆಪ್ಷನ್ ಇಲ್ಲ. ಡೊನೇಷನ್, ಬ್ರೇಕ್ ದರ್ಶನ ಪ್ಲಸ್ ಅಕಾಮಡೇಷನ್ ಎಲ್ಲದಕ್ಕೂ ಕೂಡ ಒಟ್ಟಿಗೆ ನಾವು ಅಮೌಂಟ್ನ ಪೇ ಮಾಡಬೇಕಾಗಿರುತ್ತೆ. ಇನ್ನು ಈ ರೀತಿಯಾಗಿ ನಾವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಇನ್ನೂ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನೆಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.